ಕಾಫಿ ವಿತ್ ನ್ಯೂಸ್ ವಿಶೇಷ ಬುಲೆಟಿನ್ ನಲ್ಲಿ ಇವತ್ತಿನ ದಿನಪತ್ರಿಕೆಗಳಲ್ಲಿ ಯಾವ್ಯಾವ ಸುದ್ದಿ ಹೈಲೈಟ್ ಇದೆ, ಅದರಲ್ಲೂ ಕೂಡ ಎಲ್ಲಾ ಪತ್ರಿಕೆಗಳಲ್ಲೂ ಕವರ್ ಆಗಿರುವಂತ ಸುದ್ದಿಗಳು ಯಾವುದು ಅದರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕನ್ನಡಪ್ರಭದಲ್ಲಿ ಮೊದಲನೇ ಸುದ್ದಿ ಮೇನ್ ಪೇಜ್ ಅಲ್ಲಿರುವಂತದ್ದು ಜಾತಿ ಗಣತಿ ವರದಿ. ಯಾಕಂದ್ರೆ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆದ ತಕ್ಷಣ ಜಾತಿ ಗಣತಿ ವರದಿನ ಸ್ವೀಕಾರ ಮಾಡ್ತೀನಿ ಎಂದಿದ್ರು. ಕೊನೆಗೂ ಈಗ ಸಚಿವ ಸಂಪುಟದಲ್ಲಿ ಎಲ್ಲಾ ಸಚಿವರ ಕೈಗೂ ಕೂಡ ಈ ಒಂದು ಜಾತಿ ಗಣತಿ ವರದಿಯ ಪ್ರತಿ ಸಿಕ್ಕಿದೆ. ಹಾಗಾದ್ರೆ ಯಾವ ರೀತಿಯಾಗಿ ಮುಸ್ಲಿಮರಿಗಿರ್ಬೋದು ಅಥವಾ ಅಲ್ಪಸಂಖ್ಯಾತ ಸೇರಿದಂತೆ ಬೇರೆ ಬೇರೆ ಸಮುದಾಯಗಳಿಗೆ ಮೀಸಲಾತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಈ ಆಯೋಗದಲ್ಲಿ ಶಿಫಾರಸು ಮಾಡಲಾಗಿದೆ. ಅದರ ಒಂದಿಷ್ಟು ಅಂಕಿ ಅಂಶಗಳ ಬಗ್ಗೆ ಮೊದಲನೇ ಸುದ್ದಿನೇ ಇರುವಂತದ್ದು. ಮುಸ್ಲಿಮರೇ ನಂಬರ್ 1 ಜಾತಿ ಅಂತೇಳಿ ಹೆಡ್ಲೈನ್ ಅಲ್ಲೇ ಇರೋದು. 72.25 ಲಕ್ಷ ಮುಸ್ಲಿಮರಿರೋದು. ಜನಸಂಖ್ಯೆಯಲ್ಲಿ 18.7% ಪಾಲು ಇವರದ್ದೇ ಅಂತ. 101 ಜಾತಿಗಳಿರೋದ್ರಿಂದ ಪರಿಶಿಷ್ಟ ಜಾತಿ ನಂಬರ್ 1 ಅಲ್ಲ ಅನ್ನೋದು ಗೊತ್ತಾಗಿದೆ ಈ ಒಂದು ವರದಿಯಲ್ಲಿ. ಇನ್ನು ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದಂಥ ಜಾತಿವಾರು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯ ವರದಿ, ಅಂದರೆ ಜಾತಿ ಗಣತಿ ವರದಿ ಅಂತ ಏನು ಕರಿತಿದಿರಲ್ಲ, ಅದರಲ್ಲಿರುವಂಥದ್ದು ಬರೀ ಜಾತಿ ಗಣತಿ ಅಷ್ಟೇ ಅಲ್ಲ, ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಇಲ್ಲಿ ಒಂದಷ್ಟು ಅಂಕಿಅಂಶಗಳನ್ನು ಕಲೆ ಹಾಕಿರೋದು. ಈ ವರದಿ ಪ್ರಕಾರ ನೋಡೋದಾದರೆ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ಜಾತಿ ಅಂದರೆ ಅದು ಮುಸ್ಲಿಮರು. ಜಾತಿ ಗಣತಿ ಪ್ರಕಾರ ರಾಜ್ಯದಲ್ಲಿ ಬರೋಬ್ಬರಿ 75.25 ಲಕ್ಷ ಮಂದಿ ಮುಸ್ಲಿಮರಿದ್ದಾರೆ. ಅಂದರೆ ಎಸ್.ಟಿನ ಅಥವಾ ಒಕ್ಕಲಿಗರು ಜಾಸ್ತಿ ಇರೋದಾ, ಲಿಂಗಾಯತರು ಜಾಸ್ತಿ ಇರೋದಾ ಒಂದು ಪ್ರಶ್ನೆ ಇತ್ತಲ್ಲ, ಅದಕ್ಕೀಗ ಉತ್ತರ ಸಿಕ್ಕಿದೆ ನೋಡಿ. 75.25 ಲಕ್ಷ ಮಂದಿ ಮುಸ್ಲಿಮರಿದ್ದಾರೆ ಅಂದರೆ ರಾಜ್ಯದ ಒಟ್ಟು ಜನಸಂಖ್ಯೆಯ 18.70% ಮಂದಿ ಮುಸ್ಲಿಮರು ಅಂತ ಈ ವರದಿ ತಿಳಿಸಿದೆ. ಇನ್ನು ಇದೇ ಕಾರಣಕ್ಕೆ ಪ್ರವರ್ಗ 2B ಅಡಿ ಕೇವಲ ಮುಸ್ಲಿಂ ಸಮುದಾಯಕ್ಕೆ ನೀಡ್ತಾ ಇರುವಂತ 4% ಮೀಸಲಾತಿಯನ್ನ 8% ಹೆಚ್ಚಳ ಮಾಡಬೇಕು. ಅಂದ್ರೆ ಇಲ್ಲಿ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇದೆ ಅಂದಾಗ ಮೀಸಲಾತಿನೂ ಜಾಸ್ತಿ ಆಗಬೇಕು ಅನ್ನುವಂಥ ಒಂದು ಆಗ್ರಹ ಕೇಳಿ ಬಂದಿದೆ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿಯಲ್ಲಿ 1.9 ಕೋಟಿ ಅಂದರೆ 18.27% ಜನಸಂಖ್ಯೆ ಇದ್ರೂ ಈ ಪ್ರವರ್ಗದ ಅಡಿ 101 ಜಾತಿಗಳಿರೋದ್ರಿಂದ, ಅಂದರೆ ಈ ಜಾತಿಯಲ್ಲೇ ಒಂದಷ್ಟು ಬೇರೆ ಬೇರೆ ಕೆಟಗರಿಗಳಿರೋದು, ಅಲ್ಲಿ 101 ಕೆಟಗರಿ ಇರೋದು. ಹಾಗಾಗಿ ಇಲ್ಲಿ ಏಕಜಾತಿಯಾಗಿ ಮುಸ್ಲಿಮರ ಸಂಖ್ಯೆನೇ ಹೆಚ್ಚು ಅಂತ ಹೇಳಲಾಗಿದೆ. ಪರಿಶಿಷ್ಟ ಪಂಗಡದಲ್ಲಿ 49 ಜಾತಿಗಳಿರೋದು, 42.81 ಲಕ್ಷ ಜನಸಂಖ್ಯೆ ಇರೋದು. ಇನ್ನು ಲಿಂಗಾಯತ ಮತ್ತು ಉಪಜಾತಿಗಳನ್ನು ಒಳಗೊಂಡ ಪ್ರವರ್ಗ 3B ಅಡಿ ನೋಡೋದಾದರೆ 81 ಲಕ್ಷ ಮಂದಿ ಇರೋದು. ಅಂದರೆ 3B ಅಂತ ಬಂದರೆ ಲಿಂಗಾಯತರು 81 ಲಕ್ಷ ಇರೋದು ಅಂತ. ಇನ್ನು ಕುರುಬರು ಸೇರಿದಂತೆ ವಿವಿಧ ಸಮುದಾಯ ಇರುವ ಪ್ರವರ್ಗ 2A ಅಡಿ 77.78 ಲಕ್ಷ. ಒಕ್ಕಲಿಗ ಪ್ರಬಲ ಜಾತಿ, ಪ್ರಬಲ ಸಮುದಾಯ ಅಂತ ಗುರುತಿಸ್ಕೊಳ್ತಾ ಇರುವಂಥ ಆ ಜಾತಿ ಮತ್ತು ಉಪಜಾತಿ ಅದರಲ್ಲಿ ನೋಡೋದಾದರೆ 3A ಅಡಿ 72.99 ಲಕ್ಷ ಜನಸಂಖ್ಯೆ ಇರೋದಾಗಿ ಈ ವರದಿಯಲ್ಲಿ ತಿಳಿದು ಬಂದಿರೋದು. ಇನ್ನು ಅತಿ ಹಿಂದುಳಿದ ವರ್ಗಗಳ ಪ್ರವರ್ಗ 1A ಅನ್ನು 2 ಪ್ರವರ್ಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಇನ್ನು ವೀರಶೈವರನ್ನ ಪ್ರತ್ಯೇಕ ಮಾಡಿದ್ದಕ್ಕಾಗಿ ಮುಸ್ಲಿಮರ ಇಲ್ಲಿ ನಂಬರ್ 1 ಅಂತ ಕಂಡು ಬಂದಿರೋದು. ಜಾತಿ ಗಣತಿ ಪ್ರಕಾರ ಮುಸ್ಲಿಂ ಸಮುದಾಯದ ಸಂಖ್ಯೆ 75.25 ಲಕ್ಷ ಇದೆ. ಇದಕ್ಕೆ ಕಂಪೇರ್ ಮಾಡಿದರೆ 76 ಲಕ್ಷ ಜನಸಂಖ್ಯೆ ಹೊಂದಿರುವ ಲಿಂಗಾಯತ ಜಾತಿಯ ಜನಸಂಖ್ಯೆ ಹೆಚ್ಚು. ಆದರೆ ಸಮೀಕ್ಷೆಯಲ್ಲಿ ಲಿಂಗಾಯತರನ್ನ 2 ಜಾತಿಗಳಾಗಿ ವಿಂಗಡಣೆ ಮಾಡಲಾಗಿದೆ. ಹೀಗಾಗಿ ಲಿಂಗಾಯತ ಸಮುದಾಯ 66 ಲಕ್ಷ, ವೀರಶೈವ ಲಿಂಗಾಯತರು 10 ಲಕ್ಷ ಜನಸಂಖ್ಯೆ ಅಂತ ಈ ವರದಿಯಲ್ಲಿ ಪ್ರತ್ಯೇಕವಾಗಿ ತೋರಿಸಲಾಗಿದೆ. ಹೀಗಾಗಿ ಒಂದು ಜಾತಿಯಾಗಿ ಪರಿಗಣಿಸಿದರೆ ಮುಸ್ಲಿಮರು ಮೊದಲ ಸ್ಥಾನಕ್ಕೆ ಇರ್ತಾರೆ, ಅಂದರೆ ಏರ್ತಾರೆ. ಇನ್ನು OBC ಮೀಸಲು 51%ಗೆ ಹೆಚ್ಚಿಸೋದಕ್ಕೆ ಈ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಯಾಕಾಗಿ? ಜಾತಿವಾರು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ವರದಿಯಲ್ಲಿ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಜನಸಂಖ್ಯೆ 70%ರಷ್ಟಿದೆ. ಹೀಗಾಗಿ ಮೀಸಲಾತಿ ಅರ್ಧದಷ್ಟು ಅಂದರೆ 32% ಇಲ್ಲ. ಅದಕ್ಕೋಸ್ಕರ OBC ಮೀಸಲು ಪ್ರಮಾಣವನ್ನು 51%ಕ್ಕೆ ಹೆಚ್ಚಿಸಬೇಕು ಅನ್ನೋದು ಜಯಪ್ರಕಾಶ್ ಹೆಗ್ಡೆ ಅವರ ನೇತೃತ್ವದ ಆಯೋಗ ಶಿಫಾರಸು ಮಾಡಿರೋದು. ಬಟ್ ಇದೇ ರೀತಿಯಾಗಿ ಚೇಂಜಸ್ ಆಗುತ್ತಾ? ಈ ಜಾತಿ ಮೀಸಲಾತಿಯನ್ನು ಯಾವ ರೀತಿ ಏರಿಕೆ ಮಾಡ್ತಾರೆ, ಬದಲಾವಣೆಗಳಾಯಿತು ಅಂದರೆ ಜನರು ಒಪ್ಕೊಳ್ತಾರಾ, ಆಯಾ ಸಮುದಾಯಗಳು ಒಪ್ಕೊಳ್ಳೋದು ಸಾಧ್ಯತೆ ಇದೆಯಾ? ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಚರ್ಚೆ ಆಗಬೇಕಿದೆ. ಹಾಗಾಗಿನೇ ಏಪ್ರಿಲ್ 17ನೇ ತಾರೀಕು ಒಂದು ಸಚಿವ ಸಂಪುಟ ವಿಶೇಷವಾಗಿ ಚರ್ಚೆ ಮಾಡಬೇಕು ಅಂತ ಈ ನಿರ್ಧಾರ ಮಾಡಿಕೊಂಡಿರೋದು. ಇನ್ನು ಈ ಮುಸ್ಲಿಮರು 75.27 ಲಕ್ಷದಷ್ಟಿರೋದ್ರಿಂದ ಈ ಸಮುದಾಯದ 2B ಮೀಸಲಾತಿಯನ್ನು
ವೇತನವನ್ನು 4% 8ಕ್ಕೆ ಏರಿಸಬೇಕು ಅನ್ನೋದು ಈ ಒಂದು ವರದಿಯ ಶಿಫಾರಸ್ಸಾಗಿದೆ. ಅಲ್ಲಿಗೆ ಈ ಒಂದು ವರದಿಯಲ್ಲಿ ಹೇಳಿರುವಂಥ ಅಂಶಗಳೇನಪ್ಪ ಅಂದರೆ, ಇಲ್ಲಿವರೆಗೂ ಏನು ಹೇಳ್ತಾ ಇದ್ರಲ್ಲ, ಒಕ್ಕಲಿಗ ಹಾಗೂ ಲಿಂಗಾಯತ ಜಾತಿ ಪ್ರಬಲ ಸಮುದಾಯಗಳು ರಾಜ್ಯದಲ್ಲಿ ಅಂತ, ಅಲ್ಲಿ ಅವರಿಗೆ ಏಟು ಬೀಳುತ್ತೆ. ಅವರಿಗಿರುವಂಥ ಒಂದಷ್ಟು ಮೂಲಭೂತ ಸೌಕರ್ಯಗಳಿರ್ಬೋದು ಅಥವಾ ಮೀಸಲಾತಿಯಿಂದ ಪಡ್ಕೊಳ್ತಾ ಇರುವಂಥ ಒಂದಷ್ಟು ಅನುಕೂಲತೆಗಳು ಅಲ್ಲಿ ಒಂದಷ್ಟು ಬ್ರೇಕ್ ಬೀಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದಿಂದ ಒಂದಷ್ಟು ವಿರೋಧ ಕೇಳಿ ಬರ್ತಾ ಇರೋದು. ಮೊದಲಿಂದನೂ ಕೂಡ ಅವರೇ ಪ್ರಬಲ ಅಂತ ಗುರುತಿಸ್ಕೊಂಡು ಬಂದಿರೋದ್ರಿಂದ ಈಗ ಈ ಒಂದು ಜಾತಿ ಗಣತಿ ವರದಿಯಲ್ಲಿ ಮುಸ್ಲಿಮರೇ ನಂಬರ್ 1 ಜಾತಿ ಅಂತ ಗುರುತಿಸಲಾಗಿದೆ. ಯಾಕೆಂದರೆ ಲಿಂಗಾಯತದಲ್ಲಿ 2 ಪ್ರತ್ಯೇಕ ವರ್ಗಗಳಿರೋದ್ರಿಂದ ಮುಸ್ಲಿಮರೇ ಹೆಚ್ಚು ಅನ್ನೋದು ಗೊತ್ತಾಗ್ತಾ ಇರೋದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಜಾತಿ ಗಣತಿ ವರದಿಯನ್ನು ಹೇಗೆ ಈ ರಾಜ್ಯ ಸರ್ಕಾರ ಸ್ವೀಕಾರ ಮಾಡುತ್ತೆ, ಅನುಷ್ಠಾನಕ್ಕೆ ತರುತ್ತೆ ಅನ್ನೋದೇ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ.